ಎಲ್ಲರಿಗೂ ನಮಸ್ಕಾರ. ಭಾರತ್ ಗ್ಯಾಸು ಫೈಬರ್ ಸಿಲಿಂಡ್ರನ್ನು ಬಿಟ್ಟಿದೆ. ಅಂದರೆ ಫೈಬರ್ ಸಿಲಿಂಡ್ರಲ್ಲಿ 10 ಗ್ಯಾಸನ್ನು ಬಿಟ್ಟವ್ರೆ. 10 ಕೆ ಜಿ ಗ್ಯಾಸು ಖಾಲಿ ಆದಮೇಲೆ ನೀವು ಬೇರೆದು ಬುಕ್ ಮಾಡ್ಕೋಬೇಕಾಗತ್ತೆ. ಈಗ 10 ಕೆ ಜಿಯದು ಎಷ್ಟು ದಿನ ಬರುತ್ತೆ ಏನೋ ಅನ್ನೋದು ಗೊತ್ತಿಲ್ಲ. ಇದರ ವಿಶೇಷತೆಯನ್ನು ನಾನು ನಿಮಗೆ ತಿಳಿಸ್ಬೇಕು ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಹಳೆ ಸಿಲಿಂಡ್ರು, ಇದು ಹೊಸ ಸಿಲಿಂಡ್ರು. ಹೊಸ ಸಿಲಿಂಡ್ರು ಇದು ಹಳೆ ಸಿಲಿಂಡ್ರು. 14 ಕೆ ಜಿ ಇರುತ್ತೆ. ಹೊಸದು ಫೈಬರ್ದು 10 ಕೆ ಜಿಗೆ ಹೊಸದಾಗಿ ಬಿಟ್ಟಿರ್ತಕ್ಕಂಥದ್ದು ಭಾರತ ಸರ್ಕಾರ, ಭಾರತ್ ಗ್ಯಾಸ್ನವರು ಹೊಸದಾಗಿ ಬಿಟ್ಟಿರ್ತಕ್ಕಂಥದ್ದು. ಇದು 450, 1200, 1700, 2500ಕ್ಕೆ ಬಂದು ಡಿಪಾಸಿಟ್ ನಿಲ್ಲಿಸಿದ್ದಾರೆ. ಆ 2500 ಡಿಪಾಸಿಟ್ ಇದ್ಮೇಲೆ ಪ್ಲಸ್ ಮತ್ತೆ 300 ರೂಪಾಯಿ ಎಕ್ಸ್ಟ್ರಾ ಡಿಪಾಸಿಟ್ ಮಾಡಿಸ್ಕೊಂಡು ಫೈಬರ್ ಸಿಲಿಂಡ್ರ್ ಕೊಡ್ತಾರೆ. ಈ ಫೈಬರ್ ಸಿಲಿಂಡ್ರ್ ಕಾಸ್ಟ್ ಬಂದು 600 ರೂಪಾಯಿ, ಇಲ್ಲಾಂದರೆ ಒಂದು 650 ಈ ರೇಂಜಲ್ಲಿರುತ್ತೆ. ಈಗ ಹೊಸದಾಗಿ ಭಾರತ ಸರ್ಕಾರ ಬಿಟ್ಟಿರ್ತಕ್ಕಂಥ ಗ್ಯಾಸು ಇದು. ಹಳೆವೆಲ್ಲ ಬಿಟ್ಟು ಈಗ ಹೊಸದಕ್ಕೆ ಬಂದ್ಬಿಟ್ಟಿದ್ದಾರೆ ಭಾರತ್ ಗ್ಯಾಸ್ನವರು ಬಿಟ್ಟಿರ್ತಕ್ಕಂಥ ಈ ಸೌಲಭ್ಯ ತುಂಬ ಚೆನ್ನಾಗೈತೆ. ಫೈಬರು ಎಲ್ಲಿ ಕೂಡ ಲೀಕೇಜು ಮತ್ತೊಂದು ಇರಬಾರದು ಅನ್ನೋ ಉದ್ದೇಶಕ್ಕೆ ಭಾರತ ಸರ್ಕಾರ ಮತ್ತು ಭಾರತ್ ಗ್ಯಾಸ್ನವರು ಬಿಟ್ಟವ್ರೆ. ಈ ಭಾರತ್ ಗ್ಯಾಸ್ ಬಿಟ್ಟಿರ್ತಕ್ಕಂಥ ಈ ಸಿಲಿಂಡ್ರ್ಗಳು ಇನ್ನು ಇಷ್ಟು ದಿನ ನಾವು ಏನು ಬಳಸಿದೀವೋ ಇವೆಲ್ಲ ಇನ್ನು ಕಾಣೋದಿಲ್ಲ. ಓನ್ಲಿ ಫೈಬರ್ ಸಿಲಿಂಡ್ರ್ ಮಾತ್ರ ಕಾಣಿಸ್ತದೆ. ಇನ್ನು ಎಲ್ಲಿ ನೋಡಿದ್ರೂ 10 ಕೆ ಜಿ ಫೈಬರ್ ಸಿಲಿಂಡ್ರ್ ಸಿಗುತ್ತೆ. ಈಗೇನು ಡಿಪಾಸಿಟ್ಟು ಹೊಸದಾಗಿ ನೀವು ಅವರು ಭಾರತ್ ಗ್ಯಾಸ್ ಹಾಕ್ತಾ ಇದ್ರಲ್ಲ, ಆ ಸಿಬ್ಬಂದಿ ಬಂದು ನಿಮ್ಮನ್ನು ಕೇಳ್ತಾರೆ, ನಿಮ್ಮ ಹತ್ರ 1 ಸಿಲಿಂಡ್ರ್ ಪರ್ಮಿಷನ 2 ಸಿಲಿಂಡ್ರ್ ಪರ್ಮಿಷನ್ ಅಂತ ಕೇಳ್ತಾರೆ. 2 ಸಿಲಿಂಡ್ರ್ ಪರ್ಮಿಷನ್ ಆದರೆ 1 ಸಿಲಿಂಡ್ರಿಗೆ 300 ರೂಪಾಯಿ ಲೆಕ್ಕದಲ್ಲಿ 2 ಸಿಲಿಂಡ್ರಿಗೆ 600 ರೂಪಾಯಿ ಕೊಟ್ಟಿದ್ರೆ, ಆ ಕಟ್ಟಿದ ನಂತರ ನಿಮಗೆ ಈ ಫೈಬರ್ ಸಿಲಿಂಡ್ರ್ ಕೊಟ್ಬಿಡ್ತಾರೆ. ಫೈಬರ್ ಸಿಲಿಂಡ್ರು ತುಂಬ ಸೇಫ್ಟಿ ಆಗಿರಬೇಕು ಅನ್ನೋದು ಉದ್ದೇಶಕ್ಕೆ ಮಾಡಿರ್ತಕ್ಕಂಥದ್ದು. ನಿಮಗೆ ಆಮೇಲೆ ನೀವು ಬುಕ್ ಮಾಡೋವಾಗ ಕೂಡ ಆನ್ಲೈನಲ್ಲಿ ಪ್ರೋಸೆಸ್ ಎಲ್ಲ ಇರುತ್ತೆ. ನೀವು ಏನು ಹಳೆ ಸಿಲಿಂಡ್ರಿಂದ ಹೊಸ ಸಿಲಿಂಡ್ರಿಗೆ ಹೋಗ್ತಿರೋ ಆವಾಗ ನಿಮ್ಮ ಹತ್ರ ಇರ್ತಕ್ಕಂಥ ಡಿಪಾಸಿಟ್ ಮಾಡಿರ್ತಕ್ಕಂಥ ಸ್ಲಿಪ್ಪು ಮತ್ತು ನಿಮ್ಮ ಭಾರತ್ ಗ್ಯಾಸ್ ಪಾಸ್ಬುಕ್ಕು ಮತ್ತು ನೀವು ಅಲ್ಲಿ ಡಿಪಾಸಿಟ್ ಕಟ್ಟಬೇಕಾದಂಥ ಹಣ ತಗೊಂಡೋಗಿ ಕೊಟ್ಟರೆ, ಗ್ಯಾಸ್ ಹಾಕ್ತಾರಲ್ಲ ಆ ಸಿಬ್ಬಂದಿ ಕೈ ಕೊಟ್ಟರು ಸರಿ, ನೀವೇ ಹೋದ್ರೂ ಸರಿ, ನೀವು ಇದನ್ನು ಬದಲಾಯಿಸ್ಕೋಬೋದು ನಿಮ್ಮ ಏಜೆನ್ಸಿ ಮುಖಾಂತರ. ಭಾರತ ಸರ್ಕಾರ ಬಿಟ್ಟಿರ್ತಕ್ಕಂಥ ಭಾರತ್ ಗ್ಯಾಸು ಫೈಬರ್ ಸಿಲಿಂಡ್ರು ತುಂಬ ಚೆನ್ನಾಗಿದೆ ಅಂತಂದರೆ ನೋಡೋಕೆ ಮತ್ತು ಸೇಫ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿದೆ. ಅದಕ್ಕೋಸ್ಕರನೇ ಭಾರತ ಸರ್ಕಾರದವರು ಬಿಟ್ಟಿದ್ದಾರೆ. ಈಗ ಹಲವಾರು ಬೆಂಗಳೂರು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ವ್ಯಾಪ್ತಿಯ ಎಲ್ಲ ಕಡೆ ಕೂಡ ಈ ಫೈಬರ್ ಸಿಲಿಂಡ್ರ್ಗಳು ಬದಲಾವಣೆ ನಡೀತಾ ಇರೋದರಿಂದ ಗ್ರಾಹಕರು ತಮಗೆ ಅನುಕೂಲವಾಗಿರ್ತಕ್ಕಂಥ ಸಮಯದಲ್ಲಿ ನಿಮ್ಮ ಸಿಲಿಂಡ್ರ್ ಖಾಲಿ ಆದಮೇಲೆ ಹೊಸ ಸಿಲಿಂಡ್ರ್ ಬುಕ್ ಮಾಡಿದ ಮೇಲೆ ಇಷ್ಟು ದಿನ 14 ಕೆ ಜಿ ಸಿಲಿಂಡ್ರ್ ಬರ್ತಾಯಿತ್ತು, ಇವಾಗ 10 ಕೆ ಜಿ ಸಿಲಿಂಡ್ರ್ ಬರುತ್ತೆ. 600 ಅಥವಾ 650 ರೂಪಾಯಿ. ಏನು ನಾವು 14 ಕೆ ಜಿದು ಎಷ್ಟು ಕಟ್ತಾ ಇದ್ವು ಅದು ಡಿಫೆಂಡ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ದುಡ್ಡು ಆನ್ಲೈನಲ್ಲಿ ಬೇಕಾದರೆ ಆನ್ಲೈನಲ್ಲಿ, ಆಫ್ಲೈನಲ್ಲಿ ಬೇಕಾದರೆ ಆಫ್ಲೈನಲ್ಲೂ ನಮ್ಮ ಗ್ಯಾಸ್ ಹಾಕ್ತಾರಲ್ಲ ಹುಡುಗರಿಗೆ ಕೊಟ್ಟರೆ ನಿಮಗೆ ಈ ಬದಲಾವಣೆದು ನಡೆಯುತ್ತೆ. ಈ ಬದಲಾವಣೆದು ಹಳೆ ಸಿಲಿಂಡ್ರು ಇಷ್ಟು ದಿನ ನೀವು ಬಳಸಿದ್ದಕ್ಕೆ ನಮಗೆ ಹೊಸ ಸಿಲಿಂಡ್ರ್ ಏನೋ ಎತ್ತೋ ಅಂತ ಅನುಮಾನ ಪಡ್ಬೋದು. ಏನು ಅನುಮಾನ ಅವಶ್ಯಕತೆ ಇಲ್ಲ. ನೀವು ಹಳೆ ಸಿಲಿಂಡ್ರನ್ನು ನೀವು ಬದಲಾಯಿಸ್ಕೊಂಡ್ರೆ ಫೈಬರ್ ಸಿಲಿಂಡ್ರ್ ಕೊಡ್ತಾರೆ. ಫೈಬರ್ ಸಿಲಿಂಡ್ರಿಂದ ನಮಗೆ ಅನುಕೂಲ. ಪ್ಲಸ್ಸು ಗ್ಯಾಸು ನೀವು ಇಷ್ಟು ದಿನ 14 ಕೆ ಜಿ ಗ್ಯಾಸ್ ಹಾಕಿದ್ರೆ 1 ತಿಂಗಳು 1.5 ತಿಂಗಳು ಬರೋದು ಈಗ ಮೋಸ್ಟ್ಲಿ ಏನೋ ಖಾಲಿ ಆಗ್ಬೋದು ಅರ್ಜೆಂಟಾಗಿ. ಅದನ್ನು ನೀವು ಉಪಯೋಗಿಸೋದ್ರ ಮೇಲೆ ಡಿಪೆಂಡ್ ಆಗಿರ್ತೈತೆ. ಆಮೇಲೆ ಈಗ 14 ಕೆ ಜಿ ಸಿಲಿಂಡ್ರಿಗೆ ಏನು ರೇಟ್ ಬರ್ತಾಯಿತ್ತು ಅದು ಡಿವೈಡೆಡ್ ಬೈ ಮಾಡಿ 10 ಕೆ ಜಿಗೆ ಏನಾಗುತ್ತೆ 600-650 ರೂಪಾಯಿ ಆಗುತ್ತೆ. ಆ ಥರ ಇದು ನಾವು ದುಡ್ಡು ಕಟ್ಟಬೇಕಾಗತ್ತೆ. ಆನ್ಲೈನಲ್ಲಿ ಕೆಲವರಿಗೆ
ನನಗೆ ಗೊತ್ತಿರೋ ಮಟ್ಟಿಗೆ ಇನ್ನೂ ಇದು ಆನ್ಲೈನಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಅಂತಂದರೆ ನಾವು ಸಿಲಿಂಡರ್ನ ಬದಲಾಯಿಸ್ಕೊಂಡ್ರೆ ನಮ್ಗೆ ಆನ್ಲೈನಲ್ಲಿ ಈಗ 10 kgದು ಅಲ್ಲಿ ಕಾಣಿಸ್ತೈತೆ ಅಮೌಂಟು, ಅದಕ್ಕೆ ಏನು ವೆಚ್ಚವಾಗುತ್ತೋ ಆ ವೆಚ್ಚ ನಿಮಗೆ ತೋರಿಸ್ತೈತೆ. ಈ ವಿಡಿಯೋ ನಿಮ್ಗೇನನ್ನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು. ಇಂಥ ವಿಡಿಯೋಗಳನ್ನು ಇನ್ನೂ ಕೊಡಬೇಕು ಅಂತಂದರೆ ನಮ್ಮ ಬೆಲ್ ಬಟನ್ ಆನ್ ಮಾಡ್ಕೊಂಡ್ರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸೇರುತ್ತೆ. ಇಂತೆ ನಿಮ್ಮ ಆನಂದ್ ರೆಡ್ಡಿ.